सवीरं करवावहै तेजस्विनावधीतमस्तु मा विद्विषावहै। ओम शांति 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 शांति। ವರ್ಷ ಪದ್ಧತಿಯಂತೆ ಈ ವರ್ಷವು ಮಕರ ಸಂಕ್ರಮಣವು ಧನುಷ್ಯ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ 14ನೇ ತಾರೀಕಿನಂದು 3:59ಕ್ಕೆ. ಅದೇ ರೀತಿಯಾಗಿ ಈ ಆಚರಣೆಯನ್ನು 15/1 ಗುರುವಾರದಂದು ಮಧ್ಯಾಹ್ನ 12:56ರವರೆಗೆ ಉತ್ತರಾಯಣ ಪುಣ್ಯಕಾಲ ಸಂಕ್ರಾಂತಿ ಹಬ್ಬ ಆಚರಿಸಬೇಕಾಗಿದೆ. ಕಾರಣ 14/1/2020 ಬುಧವಾರ ಧನುರಾಶಿ ಪೂಜ್ಯ ಸಮಾಪ್ತಿ ಭೋಗಿ ಹಬ್ಬವನ್ನು 15/1/26ರಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಮಕರ ಸಂಕ್ರಾಂತಿ ಆಚರಣೆಯನ್ನು ಭಾರತೀಯರಾದ ನಾವು ನೀವೆಲ್ಲ ಏನಪ್ಪ ಅಂದ್ರೆ ಉತ್ತಮ ರೀತಿಯಾಗಿ ಆಚರಿಸಿಕೊಳ್ತಾ ಬಂದಿದ್ದೇವೆ. ನಿಮ್ಮೆಲ್ಲರವಂತೂ ಏನಪ್ಪ ಅಂತಂದ್ರೆ ಅಜ್ಞಾನದಿಂದ ಜ್ಞಾನದಲ್ಲಿ ಕೊಂಡೊಯ್ಯತಕ್ಕಂಥ ಶಕ್ತಿಯನ್ನು ಆ ದಯಾನಿಧಿಯಾಗಿರ್ತಕ್ಕಂಥ ಸೂರ್ಯದೇವನು ನಿಮ್ಮೆಲ್ಲರಿಗೂ ಕರುಣಿಸಿ ಪ್ರತಿಯೊಬ್ಬರಿಗೂ ಏನಪ್ಪ ಅಂದ್ರೆ ಉತ್ತಮ ವಿಚಾರಧಾರೆಗಳನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಪಾಪಕರ್ಮಗಳಿಂದ ದೂರ ಮಾಡಿ ನಿಮ್ಮೆಲ್ಲರಿಗೆ ಪುಣ್ಯ ಫಲಪ್ರವಾದಕ್ಕಂಥ ಆಚರಣೆಯನ್ನು ನಾವು ಮಾಡಬೇಕು. ಮಾನವ ಜನ್ಮದ ಸಾರ್ಥಕತೆಯ ಬದುಕನ್ನು ಇಲ್ಲಿ ಏನಪ್ಪ ಅಂದ್ರೆ ಸೂರ್ಯದೇವನೊಂದೊಡಗೂಡಿರ್ತಕ್ಕಂಥ ವಿಚಾರಧಾರೆಗಳನ್ನು ನೀವು ಆಚರಿಸಿ ಸ್ನಾನಾದಿಗಳನ್ನು ಮಾಡಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪುಣ್ಯಕ್ಷೇತ್ರಗಳ ನದಿಯಲ್ಲಿ ನೀವೆಲ್ಲ ಮಿಂದು ಉತ್ತಮ ವಿಚಾರಾದಿಗಳನ್ನು ಸಂಘರ್ಷಣ ಮಾಡಿ ಆ ಭಗವಂತನ ಕ್ರಿಯೆಗೆ ಪಾತ್ರರಾಗಿ ಈ ಮಕರ ಸಂಕ್ರಮವು ನಿಮ್ಮೆಲ್ಲರಿಗೂ ಒಳ್ಳೆಯ ಒಂದು ಆಶೀರ್ವಾದವನ್ನು ಆ ಸೂರ್ಯದೇವ ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಆಚರಣೆಯನ್ನು ಪ್ರತಿಯೊಬ್ಬರು ಆಚರಿಸಿ ಪುನೀತರಾಗಿರಿ ಪಾವನರಾಗಿರಿ ಅಂತಕ್ಕಂಥ ವಿಚಾರಧಾರೆಗಳನ್ನು ಈ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಪ್ರತಿಯೊಂದು ಜೀವಿಯು ಉದ್ಧಾರವಾಗಲಿ ಎಂದು ಆಶಿಸಿ 2 ವಾಕ್ಪುಷ್ಪಗಳನ್ನು ಅಮ್ಮನ ಅಡಿದಾಳಿಗೆ ಅರ್ಪಿಸಿ ಸಮರ್ಪಿಸುತ್ತೇವೆ. ಧನ್ಯವಾದ.